ಹಲೋ ವೀಕ್ಷಕರೇ, ಆರುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪುದೀನ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮಸಾಲೆ ಜಾಸ್ತಿ ಆಗ್ತಾ ಇಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ ತಗೊಂಡು ಒಂದು 4-5 ಸ್ಪೂನ್ ತುಪ್ಪ ಹಾಕ್ಕೊಂಡು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು ಹಾಗೆ ಹಾಕೋತಾ ಇದ್ದೀನಿ. ರುಬ್ಬಕ್ಕೆ ಹಾಕೋತಾ ಇಲ್ಲ. ಒಂದು ದಪ್ಪ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೊಮೊಟೊ, ಅದನ್ನಂಗೆ ತುಪ್ಪದಲ್ಲಿ ಹುರ್ಕೊಂಡ್ಬಿಡೋಣ. ಇದಕ್ಕೆ ಹೆಚ್ಚಿಟ್ಕೊಂಡು ತರಕಾರಿಗಳು ರಾತ್ರಿನೇ ನೆನೆಸಿಟ್ಟಿದ್ದೆ. ಅದು ಬಟಾಣಿ, ಬೀನ್ಸು, ಬೇಕಾದ್ರೆ ನೀವು ಆಲೂಗೆಡ್ಡೆ ಹಾಕೋಬೋದು, ಗೆಡ್ಡೆಕೋಸು ಹಾಕೋಬೋದು, ಯಾವ ತರಕಾರಿ ಬೇಕೋ ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕೋಬೋದು. ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ 3 ಕಲರ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಪ್ಲೇಟ್ ಮುಚ್ಚಿಟ್ಕೊಳ್ಳೋಣ. ತರಕಾರಿ ಎಲ್ಲ ಸ್ವಲ್ಪ ಬೇಯಲಿ. ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ, ಬೇಯಕ್ಕೆ ಉಪ್ಪು ಹಾಕಿದ್ರೆ ಸ್ವಲ್ಪ ತರಕಾರಿ ಬೇಗ ಬೇಯುತ್ತೆ. ಧನಿಯಾ ಪೌಡರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೇನೆ ಅದಂಗೆ ಸಣ್ಣೂರಿಲಿ ತರಕಾರಿ ಎಲ್ಲ ಬೇಯ್ಕೋತಾ ಇರಲಿ. ನಾವು ಅಲ್ಲಿವರೆಗೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ತೆಂಗಿನ ತುರಿ ತಗೊಂಡಿದ್ದೀನಿ, ಒಂದು ಬಟ್ಲು. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟೇ ಹಸಿಮೆಣಸಿನ್ಕಾಯಿ ಹಾಕೊಳ್ಬೋದು. ನಾನು ಒಂದು 5-6 ತಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಒಂದು ಕಟ್ಟಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀರು ಹಾಕಿ ಸ್ವಲ್ಪ ಮಸಾಲೆನ ರುಬ್ಕೊಂಡ್ಬಿಡೋಣ. ನೋಡಿ, ರುಬ್ಕೊಂಡಿದ್ದಾಗಿದೆ. ಬೇಯ್ತಾ ಇರೋ ತರಕಾರಿಗೆ ಈ ಮಸಾಲೆನ ಹಾಕೊಂಡಿದ್ದೀನಿ. ಹಸಿ ವಾಸನೆ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. 2 ಕಪ್ ಅಕ್ಕಿನ 5 ನಿಮಿಷದಿಂದ ನೆನೆಸಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೋ ಅದೇ ಗ್ಲಾಸಲ್ಲಿ 2 ಗ್ಲಾಸಲ್ಲಿ 4 ಗ್ಲಾಸ್ ಅಷ್ಟು. ಅವಾಗ ಕರೆಕ್ಟಾಗಿ ಬರುತ್ತೆ. ಅಳತೆ ಉದುದ್ರಾಗ ಚೆನ್ನಾಗಾಗುತ್ತೆ. ಹಾಕಿ ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ 1 ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ. 1 ವಿಷಲ್ ಕೂಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಹದವಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಪಲಾವು. ನಾನು ಈಗಾಗಲೇ ತುಪ್ಪ ಹಾಕೊಂಡಿರೋದ್ರಿಂದ ನಾನು ಮತ್ತೆ ತುಪ್ಪ ಹಾಕಕ್ಕೆ ಹೋಗ್ತಾ ಇಲ್ಲ. ನೋಡಿ, ಉದುದ್ರೆ ತುಂಬಾ ಚೆನ್ನಾಗಾಗಿದೆ. ಪರಿಮಳ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ವೀಕ್ಷಕರೇ. ಇದಕ್ಕೊಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡ್ಬಿಡೋಣ. ಸಣ್ಣಕ್ಕೆ ಹೆಚ್ಕೊಂಡಿರುವಂತ ಒಂದು ಸಣ್ಣ ಈರುಳ್ಳಿ, ಸೌತೆಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, 1 ಕಪ್ ಅಷ್ಟು ಗಟ್ಟಿ ಮೊಸರು. ಇದು ತುಂಬಾ ಗಟ್ಟಿ ಇದೆ, ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಬಜ್ಜಿನೂ ರೆಡಿ ಆಯಿತು. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.